ಮೈಂಡಲ್ಲಿರೋ ಟೆನ್ಷನ್ಸ್ ಎಲ್ಲ ಕಾಮ್ ಆಗಿಬಿಡ್ತವೆ. ಎಮರ್ಜೆನ್ಸಿ ಆಗಿ ಊರಿಗೆ ಹೋಗ್ತಾ ಇದ್ದೀನಿ. ಪಾತ್ಮಲ್ಲೆ ಪೊಲೀಸ್ ಸ್ಟೇಷನಿಂದ ಮಾತಾಡ್ತಾ ಇದ್ದೀವಪ್ಪ ಅಂದರು. ನಾನು ಶಾಕು, ಏನಕ್ಕೆ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆ ಎಲ್ಲರೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಅರ್ಜೆಂಟಾಗಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಊರಿಗೆ ಹೊರಟಿದ್ದೀನಿ. ಏನಕ್ಕಪ್ಪ ಅಂದರೆ ಎಮರ್ಜೆನ್ಸಿ ಆಗಿ ಊರಿಗೆ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಅದಕ್ಕಿಂತ ಮುಂಚೆ ನಮ್ಮ Insta360 X4ನ ಟೆಸ್ಟ್ ಮಾಡ್ತಾ ಇದ್ದೀವಿ ಇವತ್ತು. ಅದ್ರ ಜೊತೆಗೆ ನಾನು ಏನಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳ್ತೀನಿ. ಅದಕ್ಕೆ ಮುಂಚೆ ಚೂರು ಎಕ್ಸ್ಪೆನ್ಸಿವ್ ಆಯಿತು, ಬಟ್ ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಅದೇನು ಎಕ್ಸ್ಪೆನ್ಸಿವ್ ಅನಿಸೋದಿಲ್ಲ. ಕ್ಲಾರಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು, ನೀವು ಶ್ಯಾಂಪಲ್ ವೀಡಿಯೋಸ್ ನೋಡಿರ್ತೀರ ಅನ್ಬಾಕ್ಸಿಂಗ್ ವೀಡಿಯೋದಲ್ಲಿ. ಕನ್ನಡದಲ್ಲಿ ಆ್ಯಕ್ಚುಲಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಫಸ್ಟು ಅನ್ಬಾಕ್ಸಿಂಗು X4 ವೀಡಿಯೋ ಅದು. ಬಟ್ ರೀಚ್ ಆಗಿಲ್ಲ, ಅದು ಏನು ಮಾಡೋಕ್ಕಾಗಲ್ಲ. ನೋ ಪ್ರಾಬ್ಲಮ್. ಕಿವಿ ಎಲ್ಲ ಪೇಯ್ನ್ ಬರ್ತಾಯಿದೆ. ಹೆಲ್ಮೆಟ್ ಸರಿಯಾಗಿ ಹಾಕಿಲ್ಲ ಅನಿಸುತ್ತೆ. ತೆಗೆದುಬಿಟ್ಟು ಇನ್ನೊಂದ್ಸಲಿ ಹಾಕೋಬೇಕು ಗುರು. ಆ್ಯಕ್ಚುಲಿ ಮರೆತೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಿನ್ನೆ ಒಂದು ಕಾಲ್ ಬಂತು, ಮೊನ್ನೆ ಅನಿಸುತ್ತೆ. ಇಂಡಿಪೆಂಡೆನ್ಸ್ ಡೇ ಬಿಫೋರ್ ಡೇ ಬುಧವಾರ ಒಂದು ಕಾಲ್ ಬರುತ್ತೆ, 14th. ಪಾತ್ಮಲ್ಲೆ ಪೊಲೀಸ್ ಸ್ಟೇಷನಿಂದ ಮಾತಾಡ್ತಾ ಇದ್ದೀವಪ್ಪ ಅಂದರು. ಅರ್ಜೆಂಟ್ 2 ದಿವಸ ನಿನಗೆ ಟೈಮು, 2 ದಿವಸದವರೆಗೆ ಬರಬೇಕು ಪೊಲೀಸ್ ಸ್ಟೇಷನ್ಗೆ, ಚೂರು ವೆರಿಫಿಕೇಷನ್ ಇದೆ ಅಂತ ಹೇಳಿದ್ರು. ನಾನು ಶಾಕು, ಏನಪ್ಪ ಇದು ಅಂತ ಮರಿತಿದ್ದೆ ನಾನು ಆ್ಯಕ್ಚುಲಿ ಏನಕ್ಕೆ ಅಂತ. ಮತ್ತು ಅವ್ರು ಡೀಟೇಲಾಗಿ ಹೇಳಿದಾಗ ಗೊತ್ತಾಯಿತು ನನಗೆ ಏನಕ್ಕೆ ಅಂತ. ನಾನು ಅದ್ರ ಬಗ್ಗೆ ನೆಕ್ಸ್ಟು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಅರ್ಜೆಂಟಾಗಿ ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇ ರೈಡ್ ಮಾಡೋಣ, ಇಲ್ಲಿಗೆ ಹೋಗೋಣ ಎಲ್ಲ ಪ್ಲ್ಯಾನ್ ಮಾಡಿ ಇವತ್ತು ಊರಿಗೆ ಹೋಗ್ಬೇಕಾಗಿರೋದ್ರಿಂದ ಇಂಡಿಪೆಂಡೆನ್ಸ್ ಡೇ ರೈಡ್ ಕ್ಯಾನ್ಸಲ್ ಮಾಡಿದ್ರೆ, ಇದೇ ಇಂಡಿಪೆಂಡೆನ್ಸ್ ಡೇ ರೈಡು, ಅದು ಕ್ಯಾನ್ಸಲ್ ಮಾಡಿ ನಿನ್ನೆ ಒಂಚೂರು ಕೆಲಸ ಮಾಡಿ ಇವತ್ತು ಹೊಡಿತೀವಿ ಊರಿಗೆ ಅರ್ಜೆಂಟಾಗಿ. ಒಂದು ವೆರಿಫಿಕೇಷನ್ ಇದೆ ಪೊಲೀಸ್ ಸ್ಟೇಷನಲ್ಲೇ, ಒಂಚೂರು ನನ್ನ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗಿತ್ತು. ಹಂಗಾಗಿ ಹೋಗ್ತಾ ಇದ್ದೀನಿ. ಕೂತು ತುಂಬ ದಿವಸ ಆಯ್ತಲ್ವಾ, ಹಂಡೆಲ್ಲ ಉರಿತೈತೆ. ಆ್ಯಕ್ಚುಲಿ ನಾನು ಲಾಸ್ಟು ಬ್ಯಾಟ್ರಿ ಇಶ್ಯೂ ವೀಡಿಯೋದಲ್ಲೂ ಮಾತಾಡಿದ್ನಲ್ಲ, ಬ್ಯಾಟ್ರಿ ಹಾಕ್ಸ್ಕೊಂಬಂದೆ ಅಂತ. ಅದು ಆ್ಯಕ್ಚುಲಿ ಹ್ಯಾಂಡಲು ಒಂಚೂರು ರೈಟ್ಗೆ ಎಳೀತಾ ಇದೆ ಬ್ರೋ, ಚೆಕ್ ಮಾಡಿ ಅಂತ ಹೇಳಿದೆ. ಚೆಕ್ ಮಾಡಿದ್ದೀನಿ ಅಂತ ಹೇಳಿದ್ರು ಅವರು. ಅದೇನು ಚೆಕ್ ಮಾಡಿದಾರೋ ಅದು ಏನೋ ಗೊತ್ತಿಲ್ಲ. ಒಂದು ಚೂರು ಕೂಡ ಕರೆಕ್ಟಾಗಿ ಮೂವ್ ಆಗ್ತಾಯಿಲ್ಲ ಬೈಕು. ಕಂಪ್ಲೀಟು ರೈಟ್ಗೆ ಎಳೀತಾ ಇದೆ. ತುಂಬ ಬೇಜಾರಾಗ್ತಾ ಇದೆ. ಯಾಕಂದರೆ ನಾವು ಕ್ರೂಸ್ ಕಂಟ್ರೋಲ್ನ ಸೆಟ್ ಮಾಡಿದಾಗ ರೈಟಿಗೆ ತುಂಬ ಹಿಡಿತಾ ಇದೆ. ಅದು ವೇಸ್ಟ್ ಅನಿಸ್ಬಿಡ್ತಾ ಇದೆ ನನಗೆ ಕ್ರೂಸ್ ಕಂಟ್ರೋಲ್. ಕರೆಕ್ಟಾಗಿ ವೀಲ್ ಅಲಾಟ್ಮೆಂಟ್ ಇಲ್ಲ ಅಂದರೆ ಕ್ರೂಸ್ ಕಂಟ್ರೋಲ್ ವೇಸ್ಟೇ ನನಗೆ ಗೊತ್ತಿರೋ ಮಟ್ಟಕ್ಕೆ. ವೀಲ್ ಅಲಾಟ್ಮೆಂಟ್ ಕರೆಕ್ಟಾಗಿ ಮಾಡಿಸ್ಬೇಕು, ಬಟ್ ಅದೇನೋ ಗೊತ್ತಿಲ್ಲ. ಚೆಕ್ ಮಾಡಿದ್ದೀನಿ ಅಂದರು, ಅದು ಏನು ಮಾಡಿದಾರೋ ಅದು ಏನು ಗೊತ್ತು ನನಗೆ. ಯಾಕೋ ಈ ನಡುವೆ ಶೋರೂಮಲ್ಲಿ ಏನಾದರೂ ಕೆಲಸ ಮಾಡಿದ್ರೆ ಒಂಚೂರು ಟೆನ್ಷನ್ ಆಗಿರುತ್ತೆ, ಮಾಡಿದಾರೋ ಇಲ್ವೋ ಅಂತ. ಯಾಕಂದರೆ ನಾವು ಇಶ್ಯೂ ಏನು ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ ಮೇಲೂ ಕೂಡ ನಮಗೆ ರಿಸಾಲ್ವ್ ಆಗ್ತಾಯಿಲ್ಲ. ಸೇಮ್ ಪ್ರಾಬ್ಲಮ್ಮೇ ತೋರಿಸ್ತಾ ಇದೆ ಗಾಡಿಯಲ್ಲಿ. ಹಾಗಾಗಿ ನಾವು ರಿಸಾಲ್ವ್ ಆಗಿದೆಯಾ ಇಲ್ವಾ, ಏನು ಕರೆಕ್ಟಾಗಿ ಚೆಕ್ ಮಾಡಿದಾರ, ಸುಮ್ಮನೆ ಟೈಮ್ ಪಾಸ್ ಮಾಡಿದಾರ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ಅದೊಂಚೂರು ಬೇಜಾರು ಅನಿಸುತ್ತೆ ನನಗೆ ಶೋರೂಮಲ್ಲಿ. ಬಟ್ ಏನು ಮಾಡೋಕ್ಕಾಗುತ್ತೆ, ನಮಗಿರೋದು ಒಂದೇ ಶೋರೂಮು, ಬೇರೆ ಆಪ್ಷನ್ ಇಲ್ಲ ನಮಗೆ. ಬೇರೇಸಂದ್ರೆ ಬಿಟ್ಟು ಮೇಲೆ ಒಂಚೂರು ಖಾಲಿ ರೋಡು ಸಿಗುತ್ತೆ. ಅಷ್ಟೊಂದುವರೆಗೂ ಸಿಕ್ಕಾಬಿಟ್ಟು ವೆಹಿಕಲ್ಸ್ ಬರ್ತಾನೇ ಇರುತ್ತೆ. ಅದು ಎಸ್ಪೆಷಲಿ ಇವಾಗ ನಮಗೆ ಚಿಕ್ಕಬಳ್ಳಾಪುರದ ಹತ್ರ ಆದಿಯೋಗಿ ಆದಾಗಿಂದ ಒಂಚೂರು ಕ್ರೌಡ್ ಇನ್ನೂ ಜಾಸ್ತಿ ಆಗಿದೆ ರೋಡಲ್ಲಿ ಓಡಾಡೋದು. ಇಲ್ಲ, ತುಂಬ ದಿವಸ ಆಯಿತು ನಾನು ಸ್ಪೀಡ್ ಮಾಡಿ.
ಇವ್ರು ಆ್ಯಕ್ಚುಲಿ ಇಷ್ಟೇ ಕ್ಲೈಮ್ ಮಾಡಿರೋದು 143 ಹೋಗುತ್ತೆ ಅಂತ. 144 ಟಾಪ್ ಸ್ಪೀಡ್ 145. ಓ ಸೂಪರ್, ಇದೇ ನನ್ನ ಟಾಪ್ ಸ್ಪೀಡ್ ಅನಿಸುತ್ತೆ. ಇಷ್ಟ ಮೇಲೆ ಓಡಿಲ್ಲ ಆ್ಯಕ್ಚುಲಿ ನಾನು. ಅಷ್ಟೇ. ಇದು ನನ್ನ ಟಾಪ್ ಸ್ಪೀಡು ನನ್ನ ಬೈಕಲ್ಲಿ, ಸೀರಿಯಸ್ಲಿ 148 ಲಿಟ್ರಲಿ. ನಡುವೆ ನಿಜವಾಗ್ಲೂ ಯಾಕೋ ಟೈಮ್ ಸರಿ ಇಲ್ಲ. ಏನಾದರೂ ಅಂದ್ಕೊಳ್ಳಿ, ಅದೇನೋ ಒಂದು ಆಟಂಕ ಬಿದ್ದು ಕೆಲಸಗಳು ಆಗ್ತಾ ಇಲ್ಲ. ಬಟ್ ಓಕೆ, ಇನ್ನೇನು ಮಾಡೋಕ್ಕಾಗತ್ತೆ. ಇದೇನು ಹೇಳ್ತಾ ಇರಲ್ವಾ, ಎಲ್ಲ ನಾವು ಅಂದ್ಕೊಂಡಂಗಾದರೆ ಅದು ಲೈಫು ಹೆಂಗಾಗತ್ತೆ. ಲೈಫ್ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ಸ್ ಅಲ್ವಾ. ವ್ಯೂಸ್ ಬರಲಿ ಬರದೇ ಇರಲಿ, ವೀಡಿಯೋಸ್ ನೋಡದೇ ಇರಲಿ, ನನಗೆ ಖುಷಿ ವೀಡಿಯೋಸ್ ಮಾಡೋದು, ನನಗೆ ಖುಷಿ ರೈಡ್ ಮಾಡೋದು, ನನಗೆ ಖುಷಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದು. ವ್ಯೂಸ್ ನನಗೆ ನಥಿಂಗ್. ವ್ಯೂಸ್ ನನಗೆ ಮ್ಯಾಟ್ರ್ ಆಗ್ತಾ ಇಲ್ಲ ಇವಾಗ ಸದ್ಯಕ್ಕೆ. ಯಾಕಂದರೆ ನನಗೆ ಅದರಲ್ಲಿ ದುಡ್ಡು ಬರ್ತಾ ಇಲ್ವಲ್ಲ. ಬರಬೇಕು ಅಂದರೆ ಅಯ್ಯೋ ಅಷ್ಟು ವ್ಯೂಸ್ ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು, ದುಡ್ಡು ಬರ್ತಾಯಿತ್ತು ಅಂತ. ದುಡ್ಡು ಬರ್ತಾ ಇಲ್ಲ. ಆಬ್ವಿಯಸ್ಲಿ ಎಷ್ಟೇ ಬಂದರೂ ನನಗೆ ದುಡ್ಡು ಬರೋದಿಲ್ಲ. ಎಷ್ಟು ವ್ಯೂಸ್ ಬಂದರೂ ಖುಷಿಯಾಗಿರಲಿ, ರೈಡ್ ಮಾಡಬೇಕು ಅನಿಸುತ್ತೆ. ಒಂಚೂರು ಡಿಸ್ಟರ್ಬೆನ್ಸ್ ಆಗಿರಲಿ, ರೈಡ್ ಮಾಡೋಣ ಅನಿಸುತ್ತೆ. ಏನಾದರೂ ಬೇಜಾರಾಗಿರಲಿ, ರೈಡ್ ಮಾಡೋಣ ಅನಿಸುತ್ತೆ. ನಮ್ಮ ಹತ್ರ ದುಡ್ಡಿಲ್ಲ, ರೈಡ್ ಮಾಡೋಣ ಅನಿಸುತ್ತೆ. ಏನಾದರೂ ಆಗಿರಲಿ ಮನಸ್ಸಲ್ಲಿ, ಇಲ್ಲ ಒಂದು ರೈಡ್ ಹೋಗ್ಬಿಟ್ಟು ಬರೋಣ, ಎಲ್ಲ ಸೆಟ್ ಆಗುತ್ತೆ. ಆ ಮೈಂಡ್ ಸೆಟ್ ಬಂದ್ಬಿಡ್ತೀನಿ ನಾನು. ಒಂಚೂರು ಫೀಲಾಗಿ ಒಂಚೂರು ರೈಡು, ಒಂದು ಲಾಂಗ್ ರೈಡ್ ಒಂದು ಹೊಡೆದ್ಬಿಟ್ರೆ ಮೈಂಡಲ್ಲಿರೋ ಟೆನ್ಷನ್ಸ್ ಎಲ್ಲ ಕಾಮ್ ಆಗಿಬಿಡ್ತವೆ. ಅದು ಎಷ್ಟೇ ದೊಡ್ಡ ಪ್ರಾಬ್ಲಮ್ ಆದರೆ ತಡಿಲ್ಲ, ಫೇಸ್ ಮಾಡೋಣ, ಏನಾಗುತ್ತೆ ನೋಡೋಣ ಅನ್ನೋ ಮೈಂಡ್ ಸೆಟ್ಟಿಗೆ ಬಂದುಬಿಡ್ತೀನಿ ನಾನು. ಒಂದು ರೈಡ್ ಹೋಗ್ಬಿಟ್ಟು ಬಂದರೆ ಸಾಕು. ಈ ಫ್ಯೂಲ್ ಕೂಡ ಲಾಸ್ಟ್ ಟೈಮ್ ರೈಡ್ ಮಾಡಬೇಕು, ಲಾಂಗ್ ರೈಡ್ ಮಾಡಬೇಕು ಅಂತ ಹಾಕ್ಸಿದ್ದಿದ್ದು ಫ್ಯೂಲು ಫುಲ್ ಟ್ಯಾಂಕ್ ಮಾಡಿ ಮನೇಲಿ ಇಟ್ಕೊಂಡಿದ್ದೆ. ಅದೇ ಫುಲ್ ಟ್ಯಾಂಕಲ್ಲೇ ಬಂದ್ಬಿಟ್ಟೆ ಊರಿಗೆ. ಆಲ್ಮೋಸ್ಟ್ ಹಾಫ್ ಟ್ಯಾಂಕ್ ಖಾಲಿ. ಮುಂಚೆನೇ 2 ಪಾಯಿಂಟ್ ಇರಲಿಲ್ಲ ಲೋಕಲಲ್ಲಿ ಓಡಾಡಿ. ಹೋಗ್ಬೇಕಾದ್ರೆ ಏನಾದರೂ ಫಿಲ್ ಮಾಡಬೇಕೇನೋ. ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅಷ್ಟೇ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಇನ್ನೇನಿಲ್ಲ ಮ್ಯಾಟ್ರ್. ಏನಾದರೂ ಇದ್ದರೆ ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.